ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಲೆಪ್ರಸಿ ಅಂತಂದರೆ ಕುಷ್ಠರೋಗದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಆಮೇಲೆ ಪಿ ಜಿಯಲ್ಲಿ ಇರ್ತಾರೆ, ಹಾಸ್ಟೆಲಲ್ಲಿ ಇರ್ತಾರೆ ಅಂತ 15-20 ಜನ ಸೇರಿ ಇರ್ತಾರೆ ಅಂತಂದರೆ ಇಲ್ಲಿ ಅವ್ರಿಗೆ ಅನ್ವಯ ಆಗುತ್ತೆ. ಯಾಕಂತಂದರೆ ನಮ್ಮ ಸುತ್ತಮುತ್ತಲು ಯಾವ ಇನ್ಫೆಕ್ಷನ್ ಇರೋರು ಇರ್ತಾರೆ ಅಂತ ಗೊತ್ತಾಗಲ್ಲ. ಸೊ ಲೆಪ್ರಸಿ ಇದೊಂದು ಪರ್ಸನ್ ಸ್ಪ್ರೆಡ್ ಆಗುವಂಥ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಓಕೆ, ಇಡೀ ಜಗತ್ತಿನಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಲೆಪ್ರಸಿಯಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಲೆಪ್ರಸಿಯ ರೋಗ ಲಕ್ಷಣಗಳು ಅತಿ ಕಡಿಮೆ ಇದ್ದಾವೆ. ಏನಾಗುತ್ತೆ, ಬರೀ ತಿಳಿ ಬಿಳಿ ತಾಮ್ರದ ಮಚ್ಚೆಗಳು ಅಂತೀವಿ ನಾವು, ರೌಂಡ್ ಕಲರ್ ಸರ್ಕಲ್ ಟೈಪ್ ಒಂದು ಮಚ್ಚೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಸ್ಪರ್ಶ ಇರಲ್ಲ, ಯಾವುದೇ ರೀತಿ ಕೂದಲು ಬೆಳೀತಿರಲ್ಲ, ಯಾವುದೇ ರೀತಿ ಬೆವರು ಕೂಡ ಬರ್ತಾ ಇರಲ್ಲ. ಯಾವ ದೇಹದ ಭಾಗ ಸೂರ್ಯನಿಗೆ ಎಕ್ಸ್ಪೋಸ್ ಆಗೋದಿಲ್ಲಲ್ಲ, ಪ್ರೈವೇಟ್ ಪಾರ್ಟ್ ಅಂತ ಹೇಳ್ತೀವಿ ನಾವು, ತೊಡೆ ಸಂಧಿಗಳಾಗಿರ್ಬೋದು, ಬೆನ್ನಾಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಇಲ್ಲೆಲ್ಲ ಏನಾಗುತ್ತೆ, ಸೂರ್ಯನ ಕಿರಣಕ್ಕೆ ದೇಹ ಒಡ್ಡಲ್ಲ. ಆ ಸ್ಥಳದಲ್ಲಿ ಈ ಲೆಪ್ರಸಿ ಮಚ್ಚೆಗಳು ಆಗುವಂಥ, ಅಂದರೆ ಕುಷ್ಠರೋಗದ ಮಚ್ಚೆಗಳು ಕಾಣುವಂಥ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಪ್ರತಿ 6 ತಿಂಗಳಿಗೊಂದ್ಸಲ ನಿಮ್ಮ ದೇಹನ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ನಮಗೆ ನಾವೇ ಚೆಕಪ್ ಮಾಡ್ಕೊಳ್ಳೋದು. ಯಾವುದಾದ್ರೂ ಮಚ್ಚೆಗಳಾಗ್ತಾ ಇದ್ದಾವ, ಯಾವುದಾದ್ರೂ ಕಲೆಗಳು ಕಾಣ್ತಾ ಇದ್ದಾವ ಅನ್ನೋದು ನಾವು ಚೆಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ಆ ಥರ ಕಲೆಗಳು ಕಂಡಾಗ ಅದನ್ನು ಒಂದು ಕಡ್ಡಿ ಅಥವಾ ಒಂದು ಪೆನ್ನಿಂದ ಚುಚ್ಚಿ ನೋಡಿದಾಗ ಅಲ್ಲಿ ಯಾವುದೇ ರೀತಿ ಸ್ಪರ್ಶ ಜ್ಞಾನ ಇರಲ್ಲ. ಸೊ ಸ್ಪರ್ಶ ಜ್ಞಾನ ಇರಲ್ಲ ಅಂದರೆ, ಸ್ಪರ್ಶ ಜ್ಞಾನ ಇರಲಿಲ್ಲ ಅಂತಂದರೆ ಅದು ಲೆಪ್ರಸಿ ಮಚ್ಚೆ ಆಗಿರುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಆ ಥರ ಮಚ್ಚೆಗಳು ಕಂಡ ತಕ್ಷಣ ಏನು ಮಾಡಿ, ದಯವಿಟ್ಟು ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಭೇಟಿ ಮಾಡಿ, ಅಲ್ಲಿ ಚೆಕಪ್ ಮಾಡ್ಕೊಳ್ಳಿ, ಅಲ್ಲಿರುವ ವೈದ್ಯರ ಸಲಹೆ ತಗೊಳ್ಳಿ. ಅದೇನಾದರೂ ಲೆಪ್ರಸಿ ಮಚ್ಚೆ ಆಗಿದ್ದರೆ ಅಂಗವೈಕಲ್ಯ ಅಂತ ಹೇಳ್ತೀವಿ ನಾವು, ಅಂದರೆ ಕ್ಲಬ್ಬಿಂಗ್ ಆಫ್ ದಿ ಫಿಂಗರ್ಸ್, ಈ ಥರ ಕೈಯೆಲ್ಲ ಆಗಿಬಿಡುತ್ತೆ. ಸೊ ಅದನ್ನು ತಡೆಗಟ್ಟಕ್ಕೆ ಟ್ರೀಟ್ಮೆಂಟ್ ಹಾಕ್ತಾರೆ. ಇದು ಕಂಪ್ಲೀಟಾಗಿ ಕ್ಯೂರ್ ಆಗೇ ಆಗುತ್ತೆ, ಆದರೆ ಬೇಗ ಡಿಟೆಕ್ಷನ್ ಆಗಬೇಕು. ಸೊ ಇದರಿಂದ ಏನಾಗುತ್ತೆ, ಅಂಗವೈಕಲ್ಯವನ್ನು ನಾವು ತಪ್ಪಿಸ್ಬೋದಾಗಿದೆ. ಇದು ಲೆಪ್ರಸಿಯ ಮೇನ್. ಓಕೆ, ಹಾಗಾದರೆ ಈ ಸೆಲ್ಫ್ ಎಕ್ಸಾಮಿನೇಷನ್ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, ಪ್ರತಿ 6 ತಿಂಗಳಿಗೊಂದ್ಸಲ ಅಥವಾ 3 ತಿಂಗಳಿಗೊಂದ್ಸಲ ಆದರೂ ನೀವು ಸ್ನಾನ ಮಾಡಬೇಕಾದ್ರೆ ಮಕ್ಕಳಿಗೆ, ಎಸ್ಪೆಷಲಿ ತಾಯಂದರು, ಅವರ ದೇಹನ ಚೆಕ್ ಮಾಡಿ, ಬ್ಯಾಕಲ್ಲಿ ನೋಡಿ, ಆಮೇಲೆ ಬೆನ್ನಲ್ಲಿ ನೋಡಿ. ಓಕೆ, ಯಾವುದೇ ರೀತಿ ಆ ಥರ ಮಚ್ಚೆಗಳು ಕಾಣ್ತಾ ಇದ್ದರೆ ಒಂದ್ಸಲ ಏನು ಮಾಡಿ ಚೆಕಪ್ ಮಾಡಿ. ಇದು ಒಂದು ಲಕ್ಷಣ, ಇದು ಒಂದು ಚೆಕಪ್ಪಿಂಗ್ ಆಗಿದೆ. ಓಕೆ, ಅದ್ರ ಜೊತೆ ಉತ್ತರ ಕರ್ನಾಟಕದಲ್ಲಿ ಏನಿದೆ, ಯಲ್ಲಮ್ಮನ ಹೂವು ಅಂತ ಹೇಳಿ ಆ ಮಚ್ಚೆಗಳಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ ದೇವಸ್ಥಾನದಲ್ಲಿ. ಸೊ ಆ ಥರ ಏನಾದರೂ ಮಚ್ಚೆಗಳು ಕಂಡು ಬಂದರೆ ದಯವಿಟ್ಟು ಕರ್ಕೊಂಡು ಬನ್ನಿ, ಹಾಸ್ಪಿಟಲ್ ಕರ್ಕೊಂಡು ಬಂದು. ನಿಮ್ಮ ನಂಬಿಕೆಗಳನ್ನು ನೀವು ಫಾಲೋ ಮಾಡಿ, ಬೇಡ ಅನ್ನಲ್ಲ, ಹಾಸ್ಪಿಟಲ್ ಕರ್ಕೊಂಡ್ಬಂದು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿಸೋದ್ರಿಂದ ಏನಾಗುತ್ತೆ, ಮುಂದೆ ಆಗುವಂಥ ಅನಾಹುತವನ್ನು ನಾವು ತಪ್ಪಿಸ್ಬೋದಾಗಿದೆ. ಓಕೆ, ಆಮೇಲೆ ತುಂಬ ಕ್ರೌಡಲ್ಲಿದ್ದಾಗ ದಯವಿಟ್ಟು ಮಾಸ್ಕ್ ಯೂಸ್ ಮಾಡಿ. ಕೊರೋನಾಗೋಸ್ಕರ ಅಲ್ಲ, ಈ ಥರ ಗೊತ್ತಿಲ್ಲದಿರುವಂಥ ಗೌಪ್ಯ ರೋಗಗಳು ಜನರು ಹೊಂದಿರ್ತಾರೆ. ಅವರ ಉಸಿರಾಡುವಂಥ ಗಾಳಿ ಆಗಿರ್ಬೋದು, ಅವರು ಉಸಿರಿಂದ ಬರುವಂಥ ನೀರಿನಂಥ ಪದಾರ್ಥಗಳಾಗಿರ್ಬೋದು, ಅದರಲ್ಲಿ ಕುಷ್ಠರೋಗದ ಬ್ಯಾಕ್ಟೀರಿಯಾಗಳಿರ್ತವೆ. ಅವು ನಮ್ಮ ದೇಹನ ಎಂಟರ್ ಆದಾಗ ನಾವೇನಾದರೂ ಇಮ್ಯೂನ್ ಕಾಂಪ್ರಮೈಸ್ಡ್ ಅಂತೀವಿ, ಅಂತಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂತಂದರೆ ಅಂಥ ರೋಗಗಳಿಗೆ ತುತ್ತಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಕುಷ್ಠರೋಗಿ ಯಾರು ಬೇಕಾದರೂ ಆಗಿರ್ಬೋದು ನಮ್ಮ ವಾತಾವರಣದಲ್ಲಿ. ಪ್ರಿಕಾಷನ್ಸನ್ನು ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಓಕೆ, ಈ ವಿಡಿಯೋ ಯಾರನ್ನೂ ಹೆದರಿಸೋದಕ್ಕಲ್ಲ, ಎಲ್ಲರನ್ನೂ ಅನುಮಾನ ದೃಷ್ಟಿಯಿಂದ ನೋಡ್ರಿ ಅಂತ ಹೇಳೋಕ್ಕಲ್ಲ, ನಮ್ಮ ಒಂದು ಆರೋಗ್ಯವನ್ನು ನಾವು ನೀಟಾಗಿ ನೋಡ್ಕೊಳ್ಬೇಕು ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಓಕೆ, ಇನ್ನು ನೆಕ್ಸ್ಟು ಟ್ರೀಟ್ಮೆಂಟ್ ಅಂತ ಬಂದರೆ ಎಷ್ಟು ವರ್ಷ ಆಗಿದೆ ಈ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. 6 ಮಂತ್ಸ್ ಟು 1 ಇಯರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ಲೆಪ್ರಸಿ ಕ್ಯೂರ್ ಆಗೇ ಆಗುತ್ತೆ. ಅದು ಫ್ರೀ ಆಫ್ ಕಾಸ್ಟ್, ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ದಯವಿಟ್ಟು ಹೋಗಿ ಒಂದ್ಸಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ. ಯಾರಿಗಾದ್ರೂ ಈ ಥರ ಮಚ್ಚೆ ಕಾಣ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ. ಅದು ನಿಮಗೆ ಮತ್ತು ಅನುಮಾನ ತರ್ತಾ ಇದೆ ಅಂತಂದರೆ ಹತ್ತಿರದಲ್ಲಿರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಚೆಕಪ್ ಮಾಡಿಕೊಂಡು ಇದ್ದರೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲ ಅಂತಂದರೆ ಪ್ರಿಕಾಷನ್ಸ್ ತೊಗೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೆಯ ಮಾಹಿತಿಯನ್ನು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ನಿಮ್ಮ ರೇಖಾ.